ಜಿಲ್ಲೆಗಳಿಗೆ ಸಿದ್ದರಾಮಯ್ಯ ಕೊಡುಗೆ ಏನು? ಸ್ಪೆಸಿಫಿಕ್ ಆಗಿ ನಾನು ಒಂದೆರಡು ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಹೋಗೋಣ ಅನ್ನುವಂತಹ ಗುರಿ ಇಲ್ಲ ಈ ಬಜೆಟ್ನಲ್ಲಿ. 31 ಜಿಲ್ಲೆಗಳನ್ನು ಕೂಡ ಟಚ್ ಮಾಡಿದ್ದಾರೆ. ಜಿಲ್ಲೆಗಳಿಗೆ ಹಾಗಾದರೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಏನು ಸಿಕ್ಕಿದೆ? ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ಅನುಕೂಲವಾಗುತ್ತಾ? ರಾಯಚೂರಿನ ವಿಷಯಕ್ಕೆ ಬರೋದಾದರೆ ಅಲ್ಲಿ AI ಶ್ರೇಷ್ಠತಾ ಕೇಂದ್ರವನ್ನು ನಿರ್ಮಾಣ ಮಾಡುವಂತಹ ಗುರಿ. ಈಗ AIಗೆ ಹೆಚ್ಚಿನ ಆದ್ಯತೆ ಇರೋ ಹಿನ್ನೆಲೆಯಲ್ಲಿ ರಾಜ್ಯದ 2ನೇ IT ಸಿಟಿಯಾಗಿ ಮೈಸೂರನ್ನು ಅಭಿವೃದ್ಧಿಗೊಳಿಸುವಂತಹ ಪಣ. ಸೊ ಇದು ಸಿದ್ದರಾಮಯ್ಯನವರ ತವರು ಕ್ಷೇತ್ರಕ್ಕೆ ಏನು ಅಂತ ಬಂದಾಗ ಇದನ್ನು ಕೂಡ ಅಲ್ಲಿ ತೋರಿಸಿದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡ್ರೋನ್ ಪರೀಕ್ಷೆಯ ಕೇಂದ್ರವನ್ನು ನಿರ್ಮಾಣ ಮಾಡೋದು. ಇದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅಂತಂದ್ರೆ ಅಲ್ಲಿ ಸ್ವಲ್ಪ ಹೆಚ್ಚು ಹಾರಾಟಕ್ಕೆಲ್ಲ ಪರೀಕ್ಷೆಗೆ ಸೂಕ್ತವಾದಂತಹ ಒಂದು ಸ್ಥಳ ಅಂತ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ. ಇದು ಎಲ್ಲ ಜಿಲ್ಲೆಗಳ ಪರ್ಟಿಕ್ಯುಲರ್ ಒಂದು ಅಂತಲ್ಲ, ವಿಜ್ಞಾನ ಕೇಂದ್ರಗಳ ಸ್ಥಾಪನೆ. 11 ಜಿಲ್ಲೆಗಳಲ್ಲಿ ತಾರಾಲಯ ಸ್ಥಾಪನೆಯನ್ನು ಮಾಡ್ತಾರಂತೆ. 11 ಜಿಲ್ಲೆಗಳು ಯಾವುವು ಅನ್ನುವಂತಹ ವಿವರಗಳನ್ನು ಈಗಾಗಲೇ ಬಜೆಟ್ನಲ್ಲಿ ಮಂಡಿಸಲಾಗಿದೆ. ಬೆಳಗಾವಿಯಲ್ಲಿ ಕೈಗಾರಿಕಾ ಪಾರ್ಕ್ ನಿರ್ಮಾಣ, ಹಲವು ಭಾಗಗಳಲ್ಲಿ ಈ ರೀತಿಯ ಪಾರ್ಕ್ಗಳಿಗೆ ಒಂದು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಾರ್ಕ್ಗಳ ನಿರ್ಮಾಣ ಅಥವಾ ಅದರ ಅಭಿವೃದ್ಧಿ ಅಥವಾ ಅದನ್ನು ಇನ್ನಷ್ಟು ಜೀರ್ಣೋದ್ಧಾರ ಮಾಡುವಂತಹ ಪ್ರಕ್ರಿಯೆಗಳು. ಧಾರವಾಡ ಕೈಗಾರಿಕಾ ನೋಡ್ಗೆ ಭೂಸ್ವಾಧೀನ ಪ್ರಕ್ರಿಯೆ ಕೈಗಾರಿಕಾ ನೋಡ್ಗೆ ಧಾರವಾಡದಲ್ಲಿ. ಇದು ಎಲ್ಲ ಜಿಲ್ಲೆಗಳನ್ನ ಕವರಪ್ ಮಾಡ್ತಾ ಇರುವಂತಹ ಪ್ಯಾಟ್ರನ್ ನೀವು ಗಮನಿಸ್ತಾ ಇದ್ದೀರಿ. ಮೈಸೂರು ಏರ್ಪೋರ್ಟ್ ಬಳಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣದ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಮೈಸೂರು ಏರ್ಪೋರ್ಟ್ ಏನಿದೆ ಅದರ ಆಸುಪಾಸಿನಲ್ಲೇ ಒಂದು ಸ್ಥಳವನ್ನು ನಿಗದಿ ಮಾಡಿ ಅಲ್ಲಿ ಏರೋಸ್ಪೇಸ್ ಪಾರ್ಕ್ ಮಾಡಬೇಕು ಅಂತ. ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸ್ಕ್ಯಾಪಿಂಗ್ ಸೌಲಭ್ಯವನ್ನು ಮಾಡುವಂತಹ ಒಂದು ಘಟಕ ಸ್ಥಾಪನೆ ಆಗಬೇಕು ಅಂತ. ಒಂದು ಘಟಕ ಸ್ಥಾಪನೆ ಆಗುತ್ತೆ, ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ನಂತರ ದಿನಗಳಲ್ಲಿ ಜೋಡಣೆ ಆಗ್ತಾ ಹೋಗಬೇಕು. ಕಲಬುರಗಿಯಲ್ಲಿ ಮೆಗಾ ಜವಳಿ ಪಾರ್ಕ್ಗೆ ಹೆಚ್ಚು ಹಣವನ್ನು ಇಲ್ಲಿ ಮೀಸಲಾಗಿ ಇಡ್ತಾ ಇರೋದನ್ನು ಗಮನಿಸಬಹುದು. ಅದು ಮೆಗಾ ಜವಳಿ ಪಾರ್ಕ್, ಜವಳಿಯನ್ನು ಹೆಚ್ಚು ಉತ್ತೇಜನ ಕೊಡೋದು ಮತ್ತು ಆ ಮೂಲಕವಾಗಿ ಒಂದಷ್ಟು ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ. ಬಂಗಾರಪೇಟೆ, ಕನಕಪುರ, ಮುದ್ದೇಬಿಹಾಳ, ಗುಳೇದಗುಡ್ಡ ಭಾಗಕ್ಕೆ ಆ ಭಾಗಕ್ಕೆ ಏನು ಘೋಷಣೆ ಮಾಡಿದ್ದಾರೆ, ಹೊಸ ಘೋಷಣೆಗಳು ಅದು ತುಂಬ ಹೈಲೈಟೆಡ್ ಅಂತೇನಲ್ಲ. ಮಸ್ಕಿಯಲ್ಲಿ ತಾಲೂಕು ಕೇಂದ್ರಗಳ ಅಭಿವೃದ್ಧಿಗೂ ಕೂಡ ಇಲ್ಲಿ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಅಭಿವೃದ್ಧಿಗೆ ಎಷ್ಟು ಹಣ ಇಟ್ಟಿದ್ದಾರೆ, ಆ ಅಭಿವೃದ್ಧಿ ಯಾವ್ಯಾವ ವಲಯಗಳಿಗೆ ಆಗುತ್ತೆ ಅನ್ನೋದನ್ನು ನೋಡಬೇಕು. ಇನ್ನು ವಿಜಯನಗರ ಕ್ರೀಡಾಂಗಣ ಅಭಿವೃದ್ಧಿಗೆ ಹಣವನ್ನು ಮೀಸಲಿಟ್ಟಿರ್ತಕ್ಕಂತಹ ವಿಷಯ. ವಿಜಯನಗರದಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ ಆಗಬೇಕು ಅಂತ. ಬೆಳಗಾವಿಯ ಬೆಳಗುಂದಿಯಲ್ಲಿ ನೂತನ ಕುಸ್ತಿ ಅಖಾಡ. ಬಹುತೇಕ ಸಚಿವರುಗಳು, ಶಾಸಕರುಗಳು, ಆ ಭಾಗದವರು ಈ ಪರ್ಟಿಕ್ಯುಲರ್ ಆಗಿ ಇಂಥ ವಿಷಯಗಳು ಈ ಭಾಗಕ್ಕೆ ಆಗಬೇಕು ಅಂತ ಹೇಳಿದ್ರಲ್ಲಿ ಕೆಲವೊಂದನ್ನು ಆಯ್ದು ಇಲ್ಲಿ ಸೆಲೆಕ್ಟಿವ್ ಆಗಿ ಘೋಷಣೆ ಮಾಡಿದ್ದಾರೆ. ಗದಗ ಕುಪ್ಪತ್ತಗುಡ್ಡ ಲಕ್ಕುಂಡಿಯಲ್ಲಿ ಪ್ರವಾಸೋದ್ಯಮ ಸರ್ಕ್ಯೂಟನ್ನು ನಿರ್ಮಾಣ ಮಾಡುವಂತಹ ಒಂದು ಗುರಿಯನ್ನು ಹೊಂದಲಾಗಿದೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿಯಲ್ಲಿ ರೋಪ್ವೇ. ಸೊ ಅಲ್ಲಿ ಬರ್ತಕ್ಕಂತಹ ಪ್ರವಾಸಿಗರಿಗೆ ಇನ್ನಷ್ಟು ಅನುಕೂಲ ಆಗಬೇಕು, ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದು. ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಅಂತ 100 ಕೋಟಿಯಷ್ಟು ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ, ಮೀಸಲಿಟ್ಟಿದ್ದಾರೆ ಕೂಡ. ಅಂಜನಾದ್ರಿ ಬೆಟ್ಟ ಪದೇ ಪದೇ DK ಶಿವಕುಮಾರ್ ಅವರು ಹೇಳೋರು. ಇನ್ನು ಹುಲಿಕಲ್ಲ ಮತ್ತು ಕುದೂರು ಬಳಿ ಸಾಲುಮರದ ತಿಮ್ಮಕ್ಕ ಸ್ಮಾರಕ. ಸಾಲುಮರದ ತಿಮ್ಮಕ್ಕ ಅವರ ನಿಧನದ ನಂತರದಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಅದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಜಿಲ್ಲಾವಾರು 31 ಜಿಲ್ಲೆಗಳಿಗೂ ಕೂಡ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಏನೋ ಒಂದು ಸಿಕ್ಕಿದೆ ಅಂತ ತೃಪ್ತಿ ಪಟ್ಕೊಳ್ಬಹುದು.